ಮಾತಾಡಲಿಕ್ಕೆ ನಮ್ಮ ಹತ್ರ ನಾವು ಆಹ್ವಾನ ಕೊಟ್ಟಿರೋದು ದಿ ಗ್ರೇಟ್ ಲೆಜೆಂಡ್ ಓಂ ಸಾಯಿ ಪ್ರಕಾಶ್ ಅವರು. ಸಾಯಿರಾಮ್ ಸರ್. ಅದು ಆವಾಗ ನಾವು ಕೇಳ್ತಾ ಇದ್ವಿ, ಯಾಕೆ ಇವರು ಕಾಕಿ ಡ್ರೆಸ್ನಲ್ಲಿ ಬರ್ತಾರೆ? ಭೇಟಿ ಆದಾಗೆಲ್ಲ ನಿಮ್ಮನ್ನ ಆ ಡ್ರೆಸ್ಸನ್ನು ನೋಡ್ತಾ ಇದ್ವಿ. ಒಂದು ಖರ್ಚಿಪ್ ಹೆಗಲಲ್ಲಿ. ಯೂನಿಫಾರ್ಮ್ ಅನ್ನೋದು ನಮ್ಮ ಮೈಂಡ್ ಸೆಟ್ ಸೂಟ್ ಆಗ್ಬೇಕು. ಅದು ಹಾಕೊಂಡ್ರೆ ವಿ ಆರ್ ಆನ್ ಡ್ಯೂಟಿ ಅಂತ. ಅದರ್ವೈಸ್ ಏನಾಗತ್ತಂದ್ರೆ ಫ್ಯಾನ್ಸಿ ಆಗಿರುತ್ತೆ. ನನ್ನ ಫೀಲಿಂಗ್, ಬೇರೆಯವ್ರ ಜೊತೆ ನಮ್ಮ ಸಂಬಂಧ ಇಲ್ಲ. ಫಸ್ಟ್ ನಾನು ಬೇರೆ ಬೇರೆ ಡ್ರೆಸ್ ಹಾಕ್ತಿರೋದು. ಹುಡುಗ ಅಲ್ವ ಸರ್, 72, 74, 75 ಹುಡುಗ ಸ್ವಲ್ಪ ಹಿಂಗೆ ಇರುತ್ತೆ. ಸಿನಿಮಾ ಒಳ್ಳೆ ಡ್ರೆಸ್ ಹಿಂಗಿರ್ಬೇಕಂತ ಆಸೆ ಇರುತ್ತೆ. ಯಾವಾಗ ನಮ್ ಗುರೆಲ್ಲ ಮಳ್ಕೊಳ್ಳೋ ಪೊಸಿಷನ್ ಕೊಡೋ ಅದೆತ್ತೋ ಇದೊತ್ತು ಅನ್ನುವಾಗ ನನಗೆ ಸೂಟ್ ಆಗಲ್ಲ. ಇದು ಈ ಗ್ಲಾಮರು, ಈ ಬಿಲ್ಡಪ್ ಇದು ವರ್ಕೌಟ್ ಆಗಲ್ಲ ಸರ್. ಈ 105 ಸಿನಿಮಾ ಎಕ್ಸ್ಪೆಕ್ಟೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಇಲ್ಲಿಗೆ ಬರ್ತೀನಿ ಅಂತ? ಸರ್, ಮಗು ಹುಟ್ಟುವಾಗ ಅವನು ಹೆಂಗ್ ಬೆಳಿತಾನೆ, ಏನ್ ಸಾಧನೆ ಮಾಡ್ತಾನೆ ಅಂತ ಅವನಿಗೆ ಗೊತ್ತಾಗಲ್ಲ ಸರ್. ತಾಯಿಗೆ ಗೊತ್ತಾಗತ್ತೆ, ತಾಯಿ ಆದ್ಮೇಲೆ ಗುರುಗಳಿಗೆ ಗೊತ್ತಾಗತ್ತೆ. ಆ ಕಾಲ ಅಷ್ಟು ಚೆನ್ನಾಗಿತ್ತಲ್ಲ. ಹೀರೋ ಕಥನೆ ಕೇಳಲ್ಲ ಸರ್. ಒಂದೊಂದ್ಸಲ ಸೆಟ್ ಬಂದ ಮೇಲೆ ನನ್ ಡೈಲಾಗ್ ಕೊಡು ಅಂತ ಆ ಕಾಲದಲ್ಲಿ ಯಾವ ಹೀರೋ ಹೇಳಲ್ಲ. ಎಲ್ಲ ಕೂತ್ಕೊಳ್ಳೋರು ಕಲಾವಿದರೆಲ್ಲ ಒಟ್ಟಿಗೆ ಕೂತ್ಕೊಂಡು ರಿಹರ್ಸಲ್ ಮಾಡ್ತಾರೆ. ನೀನ್ ಹೆಂಗ್ ಹೇಳ್ತೀಯ, ನಾನ್ ಹೆಂಗ್ ಹೇಳ್ತೀಯ. ಡೈರೆಕ್ಟರ್ ಬರಲ್ಲ, ಕೋ ಡೈರೆಕ್ಟರ್ ಹೋಗಿ ಮಾನಿಟರ್ ಮಾಡಿದ್ಮೇಲೆ ಡೈರೆಕ್ಟರ್ ಬರ್ತಾನೆ. ನಮಸ್ಕಾರ, ನಾನು ಗಣೇಶ್ ಕಾಸರಗೋಡು, ಬ್ರ್ಯಾಂಡೆಡ್ ಹ್ಯಾಸ್ ಹಿರಿಯ ಸಿನಿಮಾ ಪತ್ರಕರ್ತ. ನಾನೀಗ ಬಿಯಾಂಡ್ ಲಿಮಿಟ್ಸ್ ಅಂತ ಒಂದು ಚಾನಲ್ಗಾಗಿ ಮಾತಾಡ್ತಾ ಇದ್ದೀನಿ. ಮಾತಾಡಲಿಕ್ಕೆ ನಮ್ಮ ಹತ್ರ ನಾವು ಆಹ್ವಾನ ಕೊಟ್ಟಿರೋದು ದಿ ಗ್ರೇಟ್ ಲೆಜೆಂಡ್. ಹೆಸರು ಈಗ ಹೇಳಲ್ಲ, ಅವರು ಫೋನು ಎತ್ತಿದಾಗೆಲ್ಲ ಸಾಯಿರಾಮ್ ಅಂತಾರೆ. ಈಗ ಗೊತ್ತಾಗಿರ್ತದೆ ನಿಮಗೆ. ಓಂ ಸಾಯಿ ಪ್ರಕಾಶ್ ಅವರು. ಸಾಧನೆ ತುಂಬ ದೊಡ್ಡದು ರೀ ಅವ್ರದ್ದು, ಅದ್ಭುತ ಸಾಧನೆ. ಅದೆಲ್ಲಿಂದಲೂ ಆಂಧ್ರ ಪ್ರದೇಶದಿಂದ ಬಂದು ಕರ್ನಾಟಕದಲ್ಲಿ ನೆಲೆ ನಿಂತು 105 ಸಿನಿಮಾ ಮಾಡೋದಂದರೆ ಖಂಡಿತ ಅದು ಹುಡುಗಾಟದ ವಿಚಾರ ಅಲ್ಲ. ಇಲ್ಲ, ಯಾರೂ ಮಾಡಿಲ್ಲ, ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಅಂಥ ಒಂದು ಸಾಧನೆ, ಒಂದು ದಾಖಲೆ ಬರೆದಂತಹ ದಿ ಗ್ರೇಟ್ ಲೆಜೆಂಡ್ ಸಾಯಿ ಪ್ರಕಾಶ್ ಅವರನ್ನು ಇನ್ವೈಟ್ ಮಾಡೋಣ. ಸರ್ ನಮಸ್ತೆ. ಸಾಯಿರಾಮ್ ಸರ್. ಸಾಯಿರಾಮ್. ಖುಷಿ ಆಗುತ್ತೆ ಸರ್ ನಿಮ್ಮ ಹತ್ರ ಮಾತಾಡಲಿಕ್ಕೆ. ಫೋನಲ್ಲಿ ಮಾತಾಡೋದು ಎಷ್ಟು ಖುಷಿಯೋ ಹಾಗೆ ಹೀಗೆ ಮಾತಾಡೋದು ಅಷ್ಟೇ ಖುಷಿ. ಥ್ಯಾಂಕ್ ಯು. ಸಾಯಿರಾಮ್ ಅಲ್ಲಿಂದಲೇ ಹೊರಡ್ತೀರಿ. ಹೌದು ಸರ್. ಈಗೇನೋ ನೀವು ಮೊದಲು ಹೇಳಿದಾಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಟ್ಟಿದೆ. ವೈಟ್ ನಾನು ಸಾಮಾನ್ಯ ಇದು ನಿಜ ಅಲ್ವಾ? ಎಸ್, ವೈಟ್ ಬ್ಲ್ಯಾಕ್ ಎಲ್ಲ ಬಣ್ಣವನ್ನು ತಗೊಳುತ್ತೆ, ನುಂಗ್ಬಿಡುತ್ತೆ. ವೈಟ್ ಎಲ್ಲ ಕಲರ್ ಇರುತ್ತೆ, ಬಟ್ ಪ್ರತಿಫಲಿಸುತ್ತೆ. ಅದು ಡೈರೆಕ್ಟ್ರು. ನಾನು ಸಾಮಾನ್ಯವಾಗಿ ಈಗಿಂದಲ್ಲ ಸರ್, ನಮ್ದು ಯಾವುದು 30 ವರ್ಷ 35 ವರ್ಷ ಸ್ನೇಹ ಮೇಲಲ್ಲ. ನಾವು ಸೆಟ್ನಲ್ಲೇ ಭೇಟಿಯಾದ್ದು, ಇಲ್ಲದ್ರೆ ಪ್ರೆಸ್ ಮೀಟಲ್ಲಿ ಭೇಟಿಯಾದಾಗೆಲ್ಲ ನಿಮ್ಮನ್ನು ಆ ಡ್ರೆಸ್ಸನ್ನು ನೋಡ್ತಾ ಇದ್ವಿ, ಕಾಕಿ ಡ್ರೆಸ್ಸಲ್ಲಿ. ಅದು ಆವಾಗ ನಾವು ಕೇಳ್ತಾ ಇದ್ವಿ, ಯಾಕೆ ಇವರು ಕಾಕಿ ಡ್ರೆಸ್ನಲ್ಲಿ ಬರ್ತಾರೆ ಅಂಥೇಳಿ. ಈಗಿನ ಪೀಳಿಗೆಗೆ ಗೊತ್ತೇ ಇಲ್ಲ ಅದ್ರದ್ದು ಏನು ಮಹತ್ವ ಏನು ಅಂತ ಗೊತ್ತಿಲ್ಲ. ನಿಮ್ಮ ಬಾಯಲ್ಲೇ ಅದೊಂದು ಅದರ ಬಗ್ಗೆ ಹೇಳಿದರೆ, ಒಂದು ಖರ್ಚಿಪ್ ಹೆಗಲಲ್ಲಿ. ಕಾಕಿ ಆ್ಯಕ್ಚುಲಿ ಮಿಲಿಟರಿ ಅವರು ಯೂಸ್ ಮಾಡ್ತಾರೆ. ಹೌದು, ಅಂದರೆ ಶಿಸ್ತು. ಎಸ್, ಡಿಸಿಪ್ಲಿನ್, ಎಸ್, ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಯೂನಿಫಾರ್ಮ್ ಅನ್ನೋದು ನಮ್ಮ ಮೈಂಡ್ ಸೆಟ್ಗೆ ಸೂಟ್ ಆಗಬೇಕು. ಓಕೆ, ಅದು ಹಾಕೊಂಡ್ರೆ ವಿ ಆರ್ ಆನ್ ಡ್ಯೂಟಿ ಅಂತ. ಎಸ್. ಅದರ್ವೈಸ್ ಏನಾಗತ್ತಂದ್ರೆ ಫ್ಯಾನ್ಸಿ ಆಗಿರುತ್ತೆ. ನನ್ನ ಫೀಲಿಂಗ್, ಬೇರೆಯವ್ರ ಜೊತೆ ನಮ್ಮ ಸಂಬಂಧ ಇಲ್ಲ. ಅಷ್ಟೇನ್ ಡೈರೆಕ್ಟಾಗಿ ಕೆಲಸ ಮಾಡುವಾಗ ನಮ್ಮ ಡೈರೆಕ್ಟರ್ಸ್ ಹೇಳೋರು, ಮಳ್ಕೊಳ್ಳೋ ಪೊಸಿಷನ್ ಕೊಡು ಅಂತ. ಫಸ್ಟ್ ನಾನು ಬೇರೆ ಬೇರೆ ಡ್ರೆಸ್ ಹಾಕ್ತಿರೋದು. ಹುಡುಗ ಅಲ್ವ ಸರ್, 72, 74, 75 ಹುಡುಗ. ಸ್ವಲ್ಪ ಹಿಂಗೆ ಇರುತ್ತೆ. ಸಿನಿಮಾ ಹಿಂಗಿರ್ಬೇಕಂತ ಆಸೆ ಇರುತ್ತೆ. ಯಾವಾಗ ನಮ್ ಗುರೆಲ್ಲ ಮಳ್ಕೊಳ್ಳೋ ಪೊಸಿಷನ್ ಕೊಡೋ ಅದೆತ್ತೋ ಇದೊತ್ತು ಅನ್ನುವಾಗ ನನಗೆ ಸೂಟ್ ಆಗಲ್ಲ. ಇದು ಈ ಗ್ಲಾಮರು, ಈ ಬಿಲ್ಡಪ್ ಇದು ವರ್ಕೌಟ್ ಆಗಲ್ಲ. ನಾವೊಂದು ಯೂನಿಫಾರ್ಮ್ ಇಟ್ಕೊಡೋಣ, ಅವಾಗೊಂದು ಶಿಸ್ತು ಬರುತ್ತೆ. ಗಲೀಜಾದ್ರೆ ಪರವಾಗಿಲ್ಲ, ಗೊತ್ತಾಗಲ್ಲ ಎಸ್ ಅನ್ನೋದು ಅಸೋಸಿಯೇಟ್ ಸ್ಟಾರ್ಟ್ ಮಾಡಿದ್ದೀನಿ. ಎಂಟೈರ್ ಇಂಡಿಯಾದಲ್ಲಿ ನನ್ಗೆ ಗೊತ್ತಿರುವಂಗೆ ಸೌತ್ ಇಂಡಿಯಾದಲ್ಲಿ ಕೆ ವಿಶ್ವನಾಥ್ ಅವರು ಕಾಕಿ ಯೂಸ್ ಮಾಡ್ತಾರೆ. ಕೆ ಬಾಪಯ್ಯ ಅಂತ ಇದ್ದಾರೆ, ಅವ್ರು ಹಿಂದಿನಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ. ಈಸ್ ವೆರಿ ಬಿಗ್ ಡೈರೆಕ್ಟರ್. ಅವರು ಕಾಕಿ ಯೂನಿಫಾರ್ಮ್ ಯೂಸ್ ಮಾಡೋರು. ನಮ್ಮ ಸೆಟ್ ಬಾಯ್ಸ್ ಇಬ್ಬರು ಇದ್ದಾರೆ, ಅವರು ಕಾಕಿ ಯೂನಿಫಾರ್ಮ್ ಯೂಸ್ ಮಾಡೋರು. ವಿತ್ ಆಲ್ ರೆಸ್ಪೆಕ್ಟ್, ಅವರೇ ನಮಗೆ ಆಕ್ಚುಲಿ ಕೆಲಸ ಹೇಳ್ಕೊಟ್ಟಿದ್ದು, ನಾಟ್ ದಿ ಡೈರೆಕ್ಟರ್. ಹುಡುಗರು. ಹೌದು ಸರ್. ಸೆಟ್ ಬಾಯ್ಸ್ ಅಂದ್ರೆ ಏನು ಅನ್ಕೊಂಡಿದ್ದಾರೆ ನೀವು?
ಡೈರೆಕ್ಟರ್ಸ್ ಬೇಕಷ್ಟೇ ಚೇಂಜ್ ಆಗ್ಬೋದು, ಅವರು ಪರ್ಮನೆಂಟ್ ಆಗಿ ಅಲ್ಲಿ ಇರ್ತಾರೆ. ಸ್ಟುಡಿಯೋದಲ್ಲಿ ಎಲ್ಲಾರು ನೋಡಿರ್ತಾರೆ. ಅದೇ ಅದೇ ಅವ್ರು ಶಾರ್ಟ್ ಇಟ್ಟ ತಕ್ಷಣ ಹೇಳ್ತಾರೆ ಅಂತಾರೆ ಅವರು, ಎಲ್ಲ ಗೊತ್ತಿದೆ. ಎಲ್ಲ ಗೊತ್ತಾಗತ್ತ. ಅವ್ರು ನನಗೆ ನಾನು ಹುಡುಗ ಅಲ್ಲ ಸರ್, ಓಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಓಡಾಡೋರು ಕರಿಯರು. ಏನ್ ಲೆನ್ಸ್ ಹಾಕಿದಾರೆ ಗೊತ್ತಾ ಅನ್ನೋ, ಗೊತ್ತಿಲ್ಲ ಅಂತ, ಒಂದ್ಸಲ ನೋಡ್ಕೊಂಡು ಬನ್ನಿ. ಹೌದು ಸರ್, ಒಂದು ಲೆನ್ಸ್ ಹಾಕಿದ್ದಾರೆ, ಇಷ್ಟೇ ಏರಿಯಾ ಬರುತ್ತೆ, ಯಾಕೆ ಕಾಗಿದಾರ ಆ ಕಡೆ ಸುಮ್ಮನೆ ಹಾರಾಡ್ತೀಯ ಅಂತ ಹೇಳೋರು ಅನ್మాట. ಅವರು ಎಲ್ಲ ಪಾಠ ಅದು, ಅವ್ರು ಹೇಳ್ಕೊಡೋರು. ಈ ಫ್ರೇಮ್ ನಲ್ಲೇ ಕೆಲಸ ಮಾಡಬೇಕು, ಈ ಫ್ರೇಮ್ ಹಿಂಗೆ ಇರುತ್ತೆ, ಇವಾಗ ನೋಡ್ಕೊ ಹೋಗಿ ಇಲ್ಲಿವರೆಗೆ ಇರುತ್ತೆ ಫ್ರೇಮ್ ಅಂತ, ಹಂಗೆ ಇರೋದು. ನಮ್ಮ ಗುರುಗಳಿಗಿಂತ ಇವರೇ ನಮ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಏನು ವಂಡರ್ಫುಲ್ ಸರ್. ಈಗಲಷ್ಟೇ ಸರ್, ಸೆಟ್ ಬಾಯ್ಸ್ ಮಾಡಿಲ್ಲ ನೀವು ಇದನ್ನ, ಈ ಪಾಯಿಂಟ್ ಅನ್ನು ಹೇಳ್ತೀರಿ ಅಂತೇಳಿ. ಅವರೆಲ್ಲ ಮಾಸ್ಟರ್ ಸರ್, ಅವರೆಲ್ಲ ದೊಡ್ಡ ದೊಡ್ಡವ್ರ ಹತ್ರ ಕ್ಯಾಮೆರಾಮನ್ ನೋಡಿರ್ತಾರೆ, ದೊಡ್ಡ ದೊಡ್ಡ ಡೈರೆಕ್ಟರ್ಸ್, ಆರ್ಟಿಸ್ಟು ಎಲ್ಲ ನೋಡಿರ್ತಾರೆ. ಅವ್ರವ್ರ ಹಣೆ ಬರೆಲ್ಲ ಅವ್ರಿಗೆ ಜಾತಕ ಎಲ್ಲ ಅವ್ರದ್ದು ಗೊತ್ತಿರುತ್ತೆ. ಇವ್ನು ಟೇಕ್ ಒನ್ ಓಕೆ ಮಾಡಲ್ಲ ಸರ್ ಅಂತ ಫಸ್ಟ್ ಹೇಳ್ಬಿಡ್ತಾರೆ, ಇವ್ ನೋಡಿ ಸರ್ ಹಿಂಗ್ ಮಾಡ್ತಾರೆ ನೋಡಿ ಸರ್ ಅಂತ. ಅವರೇ ನಮಗೆ ಪ್ರೇಕ್ಷಕರು ಫಸ್ಟ್. ಅವರು ರಿಸಲ್ಟ್ ಕೊಟ್ಬಿಟ್ರೆ ಅದೇ ಫೈನಲ್ ರಿಸಲ್ಟ್. ಇವರ ಕೈನಲ್ಲೇ ಒಬ್ಬ ಪ್ರೊಡ್ಯೂಸರು ಸಿನಿಮಾ ಕ್ಲಾಪ್ ಹೊಡಿಸ್ತಾನೆ, ಇವರ ಕೈನಲ್ಲಿ. ನೋಡಿ ಅವ್ರಿಗೆ ಎಷ್ಟು ಇವ್ರ ಮೇಲೆ ಪ್ರೀತಿ ಗೌರವ ಇದೆಯೋ. ಆ ಕಾಲದಲ್ಲಿ ಟೆಕ್ನಿಷಿಯನ್ಸ್ ತುಂಬಾ ವ್ಯಾಲ್ಯೂಬಲ್ ಸರ್, ದೊಡ್ಡ ಸಂಪದ ಅವರೆಲ್ಲ. ಡಿಕ್ಷನರಿ ಅಂತೀವಲ್ಲ ನಾವು, ಎನ್ಸೈಕ್ಲೋಪೀಡಿಯಾ ಅಂತೀವಲ್ಲ ಸರ್, ಟೆಕ್ನಿಷಿಯನ್ಸ್ ಹಂಗಿರೋರು ಸರ್ ಆ ಕಾಲದಲ್ಲಿ. 24 ಕ್ರಾಫ್ಟ್ಸ್ ಎಲ್ಲವನ್ನೂ ಅವರು ಅರ್ದು ಕುಡಿದಿರ್ತಾರೆ ಸರ್. ಯಾರು ಏನು, ಯಾರು ಹಣೆ ಬರ ಏನು, ಯಾರು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡಲ್ಲ, ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಮಾಡಬಾರ್ದು ಅನ್ನೋದು ಅವಾಗ ಎಲ್ಲರಿಗೂ ಗೊತ್ತಾಗತ್ತೆ. ಪ್ರತಿ ಹೀರೋಗೆ ಒಂದು DOP ಇರೋರು, ಅವರೇ ಮಾಡ್ತಾರೆ, ಬೇರೆ ಯಾರು ಮಾಡೋಕ್ಕಾಗಲ್ಲ, ಬೇರೆ ಯಾರನ್ನ ಒಪ್ಪಲ್ಲ ಅವರು. NTRಗೋಸ್ಕರ ಒಬ್ಬರು ಇರ್ತಾರೆ, MGRಗೋಸ್ಕರ ಒಬ್ಬರು ಇರ್ತಾರೆ, ಶಿವಾಜಿ ಗಣೇಶನ್ಗೋಸ್ಕರ ಒಬ್ಬರು ಇರ್ತಾರೆ, ಶೋಭನಗೋಸ್ಕರ ಒಬ್ಬರು ಇರ್ತಾರೆ, ಕೃಷ್ಣಗೋಸ್ಕರ ಒಬ್ಬರು ಇರ್ತಾರೆ. ಅಂದ್ರೆ ಆ ಟೀಮ್ ವರ್ಕ್, ಗುಂಪುಗಾರಿಕೆ ಅಲ್ಲ, ಟೀಮ್ ವರ್ಕ್. ನಮ್ಗೆ ಅವರು ಇದ್ರೆ ಕರೆಕ್ಟ್ ಆಗಿ ನಾನು ಇರ್ತೀನಿ ಎಕ್ಸ್ಪೋಸ್ ಮಾಡ್ತಾರೆ. ನಾಗೇಶ್ವರ ಅವರು 60 ವರ್ಷ 70 ವರ್ಷ ಆಕ್ಟ್ ಮಾಡಿದ್ರು, ಇಲ್ಲಿನೂ ನಿಮಗೆ ಒಂದು ಕಾಣಲ್ಲ. ಅವರೇ ಮಾಡೋರು, ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಒಬ್ರಿಗೊಬ್ಬರಿಗೆ. ಆಮೇಲೆ ಪ್ರಿಜುಡಿಸ್ ಇಲ್ಲ ಆ ಕಾಲದಲ್ಲಿ. ಸಕ್ಸಸ್ ಆದ ತಕ್ಷಣ ನನ್ನಿಂದ ಅನ್ನೋ ಯಾವ ಹೀರೋ ಇಲ್ಲಿವರೆಗೆ ಹೇಳಿಲ್ಲ ಸರ್. ನಮ್ಮ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಫೋಟೋಗ್ರಫಿ ಅದ್ಭುತ, ಏನ್ರಿ ಹಾಡುಗಳು ಮಾಡಿದ್ದಾರೆ ಅವರು, ಆ ಸೆಟ್ಟು ನೋಡಿದಾರಲ್ಲ ರೀ ಅಂತ ಹೇಳ್ತಾರೆ. ನನ್ನಿಂದ ಅಂತ ಅವತ್ತು ಆ ಕಾಲದಲ್ಲಿ ಹೇಳ್ಕೊಟ್ಟಿಲ್ಲ. ಅಷ್ಟು ಗೌರವ ಇರೋದು ಗುರುಗಳಂದ್ರೆ. ಡೈರೆಕ್ಟ್ ಅಂದ್ರೆ ಗೌರವ. ಆರ್ಟ್ ಡೈರೆಕ್ಟ್ರು, ಕಾಸ್ಟ್ಯೂಮರು ಆರ್ಟ್ ಡೈರೆಕ್ಟ್ರು ಪ್ಲಾನ್ ಮಾಡ್ತಾರೆ ಕಾಸ್ಟ್ಯೂಮ್ ಡಿಸೈನ್ ಯಾಕೆ ಮಾಡಬೇಕು ಅನ್ನೋದು ಡೌಟ್ ಇರುತ್ತೆ. ಸೆಟ್ ಏನ್ ಕಲರ್ ಹಾಕಿದ್ದಾರೆ ಅದು ಆರ್ಟ್ ಡೈರೆಕ್ಟ್ರಿಗೆ ಗೊತ್ತು. ಅದಕ್ಕೆ ಕಾಂಟ್ರಾಸ್ಟ್ ಕಲರ್ಸ್ ಆರ್ಟ್ ಡೈರೆಕ್ಟ್ ಕರ್ಕೊಂಡು ಹೋಗಿ ಕಾಸ್ಟ್ಯೂಮರ್ ಪರ್ಚೇಸ್ ಮಾಡ್ತಾರೆ. ನೋಡಿ ಸರ್, ಇವಾಗಿಲ್ಲ. ಇವಾಗ ಹೀರೋ ಬ್ರ್ಯಾಂಡೆಡ್ ತಗೊಂಡು ಬಾ ಅಂತಾರೆ. ಆಮೇಲೆ ಔಟ್ಡೋರ್ಗೆ ಹೋಗುವಾಗ ಇಲ್ಲಿ ಹೋಗ್ತಾ ಇದ್ವಿ ನಾವು, ವಾಟರ್ ಬ್ಯಾಕ್ ಡ್ರಾಪ, ಗ್ರೀನ್ ಬ್ಯಾಕ್ ಡ್ರಾಪ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಕಾಸ್ಟ್ಯೂಮೇ ಸೆಟ್ ಮಾಡೋದು. ನೋಡಿ ಹಳೆ ಕಾಲದಲ್ಲಿ ನೋಡಿ ಸರ್, ಎಷ್ಟು ಯೂನಿಫಾರ್ಮ್, ಎಷ್ಟು ಕಲರ್ಫುಲ್ ಆಗಿ ನಮಗೆ ಕಾಣುತ್ತೆ ಕಾಸ್ಟ್ಯೂಮ್ ಎಲ್ಲ. ಇವಾಗ ಒಬ್ರಿಗೊಬ್ರು ಸಂಬಂಧ ಇಲ್ಲ. ಗ್ರೂಪ್ ನಲ್ಲಿ ಏನಾಗ್ತಾರೋ ಹೀರೋ ಹೀರೋಯಿನ್ ಅದೇ ಆಗ್ತಾರೆ. ಬಟ್ ನಿಮ್ಮ ಮಾತು ಕೇಳ್ತಾರ 100% ನಾಯಕರು 100% ಸರ್. ನಮ್ಮ ಡೈರೆಕ್ಟ್ರು, ನಮ್ಮ ಆರ್ಟ್ ಡೈರೆಕ್ಟರ್, ನಮ್ಮ ಕ್ಯಾಮೆರಾಮನ್ ಓಕೆ ಮಾಡಿದ ಮೇಲೆ ಇನ್ನೊಂದು ಜೋಕ್ ಹೇಳ, ಡೈರೆಕ್ಟ್ ಓಕೆ ಅಂದ್ರೆ ಶಾರ್ಟ್ ಓಕೆ ಅಲ್ಲ ಆ ಕಾಲದಲ್ಲಿ, ಸೌಂಡ್ ಇಂಜಿನಿಯರ್ ಓಕೆ ಅನ್ಬೇಕು. ಅವಾಗ ಡಬ್ಬಿಂಗ್ ಇಲ್ಲ. ಹೌದು. ಆಮೇಲೆ ಡೈಲಾಗ್ ಅಸೋಸಿಯೇಟ್ ಅಂತ ಒಬ್ಬರು ಇರ್ತಾರೆ ಸೀನಿಯರ್, ಅವ್ರ ಡೈಲಾಗ್ ಕರೆಕ್ಟ್ ಇಲ್ಲ ಅಂದ್ರೆ ಅವ್ರು ಹೇಳ್ಬೇಕು. ಅದಾದ್ಮೇಲೆ ಕ್ಯಾಮೆರಾಮನ್ ಹೇಳ್ಬೇಕು, ಆಮೇಲೆ ಡೈರೆಕ್ಟ್ ಫ್ಲಾಗ್ ಎತ್ತಬೇಕು. ನೋಡಿ ಸರ್, ಅಂಡರ್ಸ್ಟ್ಯಾಂಡಿಂಗ್ ಹಿಂಗೆ ಅಂದ್ರೆ ಅದಕ್ಕೆ ಆ ಕಾಲದ ಪಿಕ್ಚರ್ಸ್ ಎಲ್ಲ ಕ್ವಾಲಿಟಿ ಹೆಂಗಿರೋದು. ನೀವು ಆ ಕಾಲ ಅಂತೇಳಿ ತುಂಬಾ ಸಲ ಹೇಳಿದ್ರಿ. ಈಗ ಈ ಮಾತು ಆರಂಭ ಆದಾಗ ಅದು ಯಾಕೆ ಹಾಗೆ, ಆ ಕಾಲ ಅಷ್ಟು ಚೆನ್ನಾಗಿತ್ತಲ್ಲ. ನಂಬಿಕೆ ಸರ್, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ. ಹೀರೋ ಕಥನೆ ಕೇಳಲ್ಲ ಸರ್, ಒಂದೊಂದ್ಸಲ ಕೇಳಲ್ಲ. ಯಾರು ಮತ್ಸೂರ ಅವರ ಓಕೆ ಸೆಟ್ ಬಂದ ಮೇಲೆ ನನ್ನ ಡೈಲಾಗ್ ಕೂಡ ಅಂತ ಆ ಕಾಲದಲ್ಲಿ ಯಾವ ಹೀರೋ ಹೇಳಲ್ಲ, ಎಲ್ಲ ಕೂತ್ಕೊಳ್ಳೋರು ಕಲಾವಿದರೆಲ್ಲ ಒಟ್ಟಿಗೆ ಕೂತ್ಕೊಂಡು ರಿಹರ್ಸಲ್ ಮಾಡ್ತಾರೆ. ನೀನ್ ಹೆಂಗೆ ಹೇಳ್ತೀಯ, ನಾನು ಹೆಂಗೆ ಹೇಳ್ತೀಯ ಅಂತ. ಡೈರೆಕ್ಟರ್ ಬರಲ್ಲ, ಕೋ ಡೈರೆಕ್ಟ್ರೇ ಹೋಗಿ ಮಾನಿಟರ್ ಮಾಡಿದ್ಮೇಲೆ ಡೈರೆಕ್ಟರ್ ಬರ್ತಾರೆ, ನಾನು ನೋಡ್ತಾರೆ
ಅಂತ ನಡಿ ಸರ್ ಟೇಕ್ ಮಾಡ್ತಾರೆ. ಸರ್, ಈ 105 ಸಿನಿಮಾ ಎಕ್ಸ್ಪೆಕ್ಟೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ನಿರೀಕ್ಷೆ ಇತ್ತಾ ಇಷ್ಟಕ್ಕೆ ಇಲ್ಲಿಗೆ ಬರ್ತೀನಿ ಅಂತ? ಸರ್, ಮಗು ಹುಟ್ಟುವಾಗ ಅವನು ಹೆಂಗ್ ಬೆಳಿತಾನೆ, ಏನ್ ಸಾಧನೆ ಮಾಡ್ತಾನೆ ಅಂತ ಅವನಿಗೆ ಗೊತ್ತಾಗಲ್ಲ ಸರ್. ತಾಯಿಗೆ ಗೊತ್ತಾಗತ್ತೆ, ತಾಯಿ ಆದ್ಮೇಲೆ ಗುರುಗಳಿಗೆ ಗೊತ್ತಾಗತ್ತೆ. ಅವ್ರು ಏನ್ ನಮ್ಗೆ ಹೇಳ್ಕೊಡ್ತಾರೋ, ಅವ್ರು ಯಾವ ರೀತಿ ನಮ್ಮನ್ನು ತಗೊಂಡೋಗ್ಬಿಡ್ತಾರೋ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ, ನಮ್ಗೆ ಗೊತ್ತಾಗಲ್ಲ ಸರ್. ಪಿಕ್ಚರ್ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ ನಾವು. ಒಂದು ಪಿಕ್ಚರ್ ಡೈರೆಕ್ಷನ್ ಮಾಡಿದ್ರೆ ಸಾಕು ಸಾಯಿಗೆ ಮುಂಚೆ ಅಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಒಂದು ಪಿಕ್ಚರ್ ಅಷ್ಟೇ, ಒಂದು ಪಿಕ್ಚರ್ ಮಾಡಿದ್ರೆ ಡೈರೆಕ್ಟ್ ಒಂದು ಸಿನಿಮಾ ಅಂತ ತುಂಬಾ ಜನ ಓಡಾಡ್ತಾ ಇರ್ತಾರೆ. ಇವಾಗ ಒಂದು ಪಿಕ್ಚರ್ ಆ ಕಾರ್ಡ್ ಬಿದ್ದರೆ ಸಾಕು ಸರ್ ನಾವು ಅಂದ್ಬಿಟ್ಟೆ. ನಾನು 16 ವರ್ಷ ಕಾದಿದ್ದೆ ಸರ್ ಡೈರೆಕ್ಟರ್ ಆಗೋದಕ್ಕೆ. 16 ಇಯರ್ಸ್ ನಾನು ಕಲ್ತಿದ್ದು. 16 ಇಯರ್ಸ್ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಸ್ಟೋರಿ ರೈಟರ್ ಆಗಿ, ಡೈಲಾಗ್ ಅಸೋಸಿಯೇಟ್ ಆಗಿ, ಡೈಲಾಗ್ ಅಸಿಸ್ಟೆಂಟ್ ಆಗಿ 16 ವರ್ಷ ಕೆಲಸ ಮಾಡಿದ್ದೀನಿ ನಾನು. 18 ಕೆಲಸ ಮಾಡಿದ್ದೀನಿ. ಕ್ಯಾಮೆರಾಮನ್ ಹತ್ರ ಕೆಲಸ ಮಾಡಿದ್ದೀನಿ, ಲಿರಿಕ್ ರೈಟರ್ ಹತ್ರ ಕೆಲಸ ಮಾಡಿದ್ದೀನಿ, ಡೈಲಾಗ್ ರೈಟರ್ ಹತ್ರ ಕೆಲಸ ಮಾಡಿದ್ದೀನಿ. ಯಾಕೆ ಹೇಳಿ? ವಿ ಶುಡ್ ನೋ ಆಲ್ ದಿ ಡಿಪಾರ್ಟ್ಮೆಂಟ್ಸ್. ಕಲಿಬೇಕು. ಡೈರೆಕ್ಟರ್ ಕ್ಯಾಪ್ಟ್ ಅನ್ಕೊಂಡು ಸುಮ್ಮನೆ ಡೈರೆಕ್ಟರ್, ಪ್ರತಿಯೊಬ್ಬರು ಡೈರೆಕ್ಟೆಡ್ ಬೈ ಏನ್ರಿ? ಪುಟ್ಟಣ ಕಣಗಳು ಅವರು ಹಾಕೊಂಡೆ ಅವ್ರಿಗೆ ಮರ್ಯಾದಿರುತ್ತಾರೆ, ನಾವು ಹಾಕೊಂಡೆ ಮರ್ಯಾದಿರುತ್ತ ಯಾಕೆ ಸರ್? ಅವ್ರ ಚರಿತ್ರೆ ನೋಡಿ ಸರ್, ಪುಟ್ಟಣ ಕಣಗಳ ಚರಿತ್ರೆ ನೋಡಿ ಸರ್. ಏನ್ ಸರ್, ಕರ್ನಾಟಕ ಅಂದ್ರೆ ಪುಟ್ಟಣ ಕಣಗಳು ಅಂತ ಹೇಳೋರು ಆ ಕಾಲದಲ್ಲಿ. ಆರ್ಟಿಸ್ಟ್ ಅಲ್ಲಿ ರಾಜ್ಕುಮಾರ್ ಬಗ್ಗೆ ಮಾತಾಡೋರು, ಡೈರೆಕ್ಟರ್ ಅಲ್ಲಿ ಪುಟ್ಟಣ ಕಣಗಳ ಬಗ್ಗೆ ಮಾತಾಡೋರು, ತಮಿಳುನಾಡಿನಲ್ಲಿ ಬಾಲಚಂದ್ರ ಬಗ್ಗೆ ಮಾತಾಡೋರು, ತೆಲುಗಿನಲ್ಲಿ ದಾಸನಾರಾಯಣ ಬಗ್ಗೆ ಮಾತಾಡೋರು. ಅವ್ರಿಗೆ ಅರ್ಹತೆ ಇದೆ ಸರ್. ಪ್ರತಿಯೊಬ್ಬರು ಡೈರೆಕ್ಟೆಡ್ ಬೈ ಹಾಕೊಳಕ್ಕೆ ಒಂದು ಮರ್ಯಾದೆ ಬೇಡ ಸರ್. ನಾನು 105 ಪಿಕ್ಚರ್ ಮಾಡಿದ್ದೀನಿ. ನೀವು ಯಾವತ್ತಾದ್ರೂ ನನ್ನ ಹೆಸರು ಮೇಲೆ ಬರಿದ್ದಾಗ್ಲಿ, ಡೈರೆಕ್ಟೆಡ್ ಬೈ ಆಗ್ಲಿ ನೀವು ನೋಡಿರಲ್ಲ. ಏನಿರುತ್ತೆ? ಮಾಮೂಲಾಗಿರುತ್ತೆ ಸರ್. ಒಂದು ನಿರ್ದೇಶನ ಅಷ್ಟೇ, ಓಂ ಸಾಯಿ ಪ್ರಕಾಶ್ ಅಷ್ಟೇ ಇರುತ್ತೆ. ಒಂದೊಂದು ನಿರ್ದೇಶನ ಆಗಲ್ಲ. ಅದು ಒಂದು ನಮ್ಮ ಲೀಫ್ ನಲ್ಲಿ ಒಂದು ಇರುತ್ತೆ ಅಷ್ಟೇ ಸರ್. ಪುಟ್ಟಣ ಕಣಗಳವರು, BR ಪಂತಲವರು, ರಂಗ ಅವರು, ಮಹಾನುಭಾವರು, ಎಲ್ಲರೂ ವಿಜಯ್ ಅವರು, ಇವರೆಲ್ಲ ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ ಸರ್ ಕರ್ನಾಟಕದಲ್ಲಿ. ಆ ಚರಿತ್ರೆ ನೆರಳಲ್ಲಿ ನಾವು ಹಂಗೆ ಜೀವನ ಮಾಡ್ತಾ ಇದ್ವಿ. ಬಟ್ ಅವರು 105 ಮಾಡಿಲ್ವಲ್ಲ? ಆಗ್ಬೋದು. ಚರಿತ್ರೆ ಒಂದೊಂದು ಪಿಕ್ಚರ್ ತಗೊಳ್ಳಿ, ದಾಖಲೆ ನಿರ್ಮಿಸಿದ್ದು ಅದು. ವಿಜಯ್ ಅವ್ರ ಫಿಲಿಮ್ಸ್ ತಗೊಳ್ಳಿ. ನಾವು ಪುಟ್ಟಣ ಕಣಗಳು ಪ್ರತಿ ಚಿತ್ರನೂ ಒಂದು ಹಿಸ್ಟ್ರಿ ಅಲ್ಲ ಸರ್. ಪ್ರತಿ ಚಿತ್ರ ಒಂದು ಹಿಸ್ಟ್ರಿನೇ. BR ಪಂತಲವರು ಆ ಕಾಲದ ಸ್ಕೂಲ್ ಮಾಸ್ಟರ್ ಮಾಡಿದ್ದಾರೆ. ಏನದು ಈ ಕಾಲ ಸಿನಿಮಾ ಸರ್ ಅದು. ಅವ್ರು ಆಗ್ಲೇ ಊಹೆ ಮಾಡಿದ್ದಾರೆ, ಮಕ್ಕಳು ಈ ರೀತಿ ಸಫಾ ಮಾಡಿಬಿಡ್ತಾರೆ ತಂದೆ ತಾಯಿ ಅಂತ ಆ ಕಾಲದಲ್ಲೇ ತೋರಿಸಿದ್ದಾರೆ. ರಂಗ ಅವ್ರು ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ ಸರ್. ಅದು ಸರ್ ಚರಿತ್ರೆ ಅಂದ್ರೆ. ನಾವು ಮಹಾಭಾರತ, ರಾಮಾಯಣ ಅಂತ ಹೇಳ್ತೀವಲ್ಲ ಸರ್, ಅದು ಅವರು. ಈಗ ಸಮಾಜದಲ್ಲಿ ಏನೋ ಇವಾಗ ನಡೀತಾ ಇದಲ್ವ ಸರ್, ಅದು ನಾವು ಅಷ್ಟೇ. ಅಷ್ಟು ಬಿಟ್ಟು ಅವ್ರ ತರ ಅರ್ಹತೆ ಅಷ್ಟು ನಮ್ಗೆ ಹೇಳ್ಕೊಳ್ಳೋಷ್ಟು. ಅದು ನಿಮ್ಮ ಸೌಜನ್ಯ ಸರ್, ಅದು ನಿಮ್ಮ ಸೌಜನ್ಯ, ಅದು ಒಂದು ಮಾನವೀಯತೆ. ಆ ದೃಷ್ಟಿಯಿಂದ ನೀವು ಅದನ್ನು ಹೇಳ್ತಾ ಇದ್ರಿ. ಬಟ್ ನಮಗೆ ಸಂಬಂಧಪಟ್ಟು ನೀವು ಎಸ್ ಎ ಜರ್ನಲಿಸ್ಟ್ 105 ಸಿನಿಮಾ ಮಾಡೋದು, ಅದರಲ್ಲಿ ಒಂದು 90% ಸಕ್ಸಸ್ ಆಗೋದು, 90% ಇನ್ನೂ ಜಾಸ್ತಿ ಇದೆ ಸಕ್ಸಸ್ ಆಗೋದು, ಇದೆಲ್ಲ ಸಕ್ಸಸ್ ಅಲ್ಲಿ 2 ವಿಧ ಸರ್. ಜನ ನೋಡೋದು, ಜನ ಹಾಕಿದ ದುಡ್ಡು ಪ್ರೊಡ್ಯೂಸರ್ ಬಂದ್ರೆ ಸಕ್ಸಸ್ ಅಂತ ಆ ಕಾಲದಲ್ಲಿ. ಆಮೇಲೆ B ಸೆಂಟರ್ಸು, C ಸೆಂಟರ್ಸು 5 ವರ್ಷಕ್ಕೆ, 10 ವರ್ಷಕ್ಕೆ, 15 ವರ್ಷಕ್ಕೆ, 20 ವರ್ಷಕ್ಕೆ, 25 ವರ್ಷಕ್ಕೂ ಸಿನಿಮಾ ಓಡೋದು ಆ ಕಾಲದಲ್ಲಿ. ನೆಗೆಟಿವ್ ರೇಟ್ಸ್ ಮಾರೋ 5 ವರ್ಷ ಆದ್ಮೇಲೆ, 10 ವರ್ಷ ಆದ್ಮೇಲೆ ಸಕ್ಸಸ್ ಅಂದ್ರೆ. ಇವಾಗ ಸಕ್ಸಸ್ ಅಂದ್ರೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ಸಾಯಿ ಪ್ರಕಾಶ್ ಪಿಕ್ಚರ್ ಫಸ್ಟ್ ಕಾಪಿ ಬಂದ್ರೆ, ಕಾಪಿ ನೋಡಿದ ತಕ್ಷಣ ಬಿಸ್ನೆಸ್ ಆಗೋದು ಬಿಗಿನಿಂಗ್ ಟೈಮ್ನಲ್ಲಿ. ಆಮೇಲೆ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ರೆ ಆವತ್ತೇ ಬಿಸ್ನೆಸ್ ಆಗೋದು. ಅದು ಸಕ್ಸಸ್. ಹೌದು. ಫಸ್ಟ್ ಕಾಪಿ ಬಂತು. ಫಸ್ಟ್ ಕಾಪಿ ಬಂದ್ಮೇಲೆ ಎಲ್ಲ ವಿಷ್ಣುವರ್ಧನ್ ಅವರೆಲ್ಲ ನೋಡಿದ್ದಾರೆ. ಆಲ್ ಗಾನ್ ಟು ಚೆನ್ನೈ. ಇದು ನಡೆದಿದ್ದು ಮಂಗಳವಾರ. ಬುಧವಾರ ಎಲ್ಲರೂ ಹೋಗಿದ್ದಾರೆ. ದೇ ಗಾನ್ ಟು ಇದು. ಗುರುವಾರ ಪ್ರಿಂಟ್ ಡೆಲಿವರಿ ಮಾಡಬೇಕು. ಶುಕ್ರವಾರ ಬಿಡುಗಡೆ ಆಗುತ್ತೆ. ಬೆಂಗಳೂರು ಪ್ರಿಂಟ್ಸ್ ಲೇಟ್ ಆಗಿ ಕೊಡ್ತೀವಿ. ಹುಬ್ಳಿ, ಧಾರವಾಡ ಆ ಕಡೆದೆಲ್ಲ ಬೇಗ ಕೊಡ್ಬೇಕು. ನಾವು ಕೊಟ್ಟರೆ ಅವರು ತಗೊಂಡಾಗ ಅನುಕೂಲ ಆಗತ್ತೆ.
ಆ ಕಾಲದಲ್ಲಿ ಮೊಬೈಲ್ ಇಲ್ಲ, ಲ್ಯಾಂಡ್ ಫೋನ್. ಹೌದು 85-86ನಲ್ಲಿ ನಮಗೇನು ಲ್ಯಾಬ್ನಿಂದ ಫೋನ್ ಬಂತು KCN ಮೂವೀಸ್ಗೆ. 5-6 ರೀಲು ನಾನ್ ಸಿಂಗಲ್.